ಅಣ್ಣ ಮನಜಯ ಅಂತ ಒಂದು ಪದ ಇದೆ, ಹಾ. ಆ ಪದದ ವಿವರವಾಗಿ ಹೇಳಿ ಅಣ್ಣ. ಮನೆ ಜಯ ಅಂತಂತಂದ್ರೆ ವಧು ವರರನ್ನ ಅನ್ವೇಷಣೆ ಮಾಡಿದ ನಂತರ ವಧುವಿನ ಕಡೆಯವರು ವರನ ಕಡೆ ಮನೆಗೆ, ವರನ ಕಡೆಯವರು ವಧುವಿನ ಮನೆಗೆ ಬರ್ತಕ್ಕಂಥದ್ದು ಒಂದು ಸುಸಂಪ್ರದಾಯ. ಈಗಿನ ಕಾಲದ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಂತೀವಲ್ಲ, ಅದಕ್ಕೆ ಮನೆ ಜಯ ಅಂತ ನಾವು ಗ್ರಾಮ್ಯವಾಗಿ ಕರೆದ್ರು. ಅದು ಮನೋವಿಜಯ, ಇಬ್ಬರ ಮನಸ್ಸು ಜಯದಲ್ಲಿ ಲೀನವಾಯಿತು. ಒಳ್ಳೆ ವಿಚಾರ. ಅದನ್ನ ಮನೋವಿಜಯ ಅಂತ ಕರಿತೀವಿ. ಪ್ರಾಯಶಃ ಅದಕ್ಕೆ 3 ಜನ ಅಲ್ಲ 5 ಜನ ಹೋಗ್ಬೇಕು ಮನೆ ಜಯಕ್ಕೆ ಅಂತ ಹೇಳಿ. ಒಂದು ವೇಳೆ 4 ಜನ ಇದ್ದಾಗ ಏನ್ ಮಾಡೋರು ಅಂತಂದ್ರೆ ಒಂದು ಛತ್ರಿಯನ್ನ ತೆಗೆದುಕೊಂಡು ಹೋಗೋರಂತೆ. ಛತ್ರಿ ಪ್ಲಸ್ ಒಬ್ಬ ಮನುಷ್ಯನಿಗೆ ಸಮಾನ ಅಂದ್ರೆ 5 ಜನ ಅಂತಕ್ಕಂಥದ್ದಾಯ್ತು. ಆಮೇಲೆ ಗ್ರಾಮ್ಯವಾಗಿ ಅನೇಕವಾದಂತಹ ಹೆಸರು ಬದಲಾವಣೆ ಆಗಿದೆ. ಪ್ರಾಯಶಃ ಶಾರ್ಟ್ ಆಗಿದೆ, ಅಂದ್ರೆ ತುಂಬಾ ಚಿಕ್ಕದಾಗಿದೆ. ಕುರು ಕೊಡುತ್ತೆ ದೇವರು ಅಂತೀವಿ. ಕುರು ಅಂದ್ರೆ ಏನು? ಅಲ್ಲಿ ಹೂ ಅನ್ನೋ ಅಕ್ಷರ ಕುರು ಹೂ, ಗುರುತು. ನಾನೇನು ಒಂದು ಗುರುತು ಮಾಡ್ಕೊಂಡಿದ್ದೀನಿ, ಈ ದೈವ ಅದನ್ನ ಮುಟ್ಟಿದ್ರೆ ಆಯ್ತು ನನಗೆ ಆ ಒಂದು ಇದು ಅಂತಕ್ಕಂಥದ್ದು ಆಯ್ತು. ಆಮೇಲೆ ಒಡಲು ಅಂದ್ರೆ ನಾವು ಅದನ್ನ ಒಡ್ಲು ಅಂತ ಕರಿತೀವಿ. ಕುಡುಗೋಲು ಅನ್ನೋದು ಕುಡ್ಲು ಆಗಿದೆ. ಬಹಳ ಗ್ರಾಮ್ಯವಾಗಿ ಅದನ್ನ ನಾವೇನ್ ಮಾಡ್ತೀವಿ, ಕುಡ್ಲು ಅಂತಕ್ಕಂಥದ್ದಾಗಿ ನಾವು ಅದನ್ನ ಕರಿತೀವಿ. ಆಮೇಲೆ ಸಾಮಾನ್ಯವಾಗಿ ಗೆಳೆತನ ಅಂತಕ್ಕಂಥದ್ದು ನಾವು ನೇಹ ಅಂದ್ರೆ ಗೆಳೆತನ ಅಂತ ನಾವು ಕರಿತೀವಿ. ಗೆಳೆಯದ್ರಲ್ಲೂ ಸಹ ಅನೇಕವಾದಂತಹ ಕೆಲವೊಂದು ವಿಚಾರಗಳು ಆಗ್ತದೆ. ಅದರಿಂದ ಕನ್ನಡದಲ್ಲಿ ಅದ್ಭುತವಾದಂತಹ ಕೆಲವೊಂದು ಏನು ವಾಗ್ಝರಿ ಪದಪುಂಜಗಳಿದೆ ಅಂತ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಮಂಜುನಾಥ್. ಮನೆಯ ವಿಚಾರ ತಪ್ಪಿಸಿದ್ದಕ್ಕೆ